ಮಾಡ್ತಾರಂತ, ಅವ್ರದ್ದೆಲ್ಲ ಊರಿಗೆ ಹೋಯ್ದಾರಂತ, ಏನ್ ಮಾಡೋದು? ಯಾರು ಇಲ್ಲ ಅಂದ್ರಿ. ಅವಾಗ ರವಿ ಏನ್ ಅನ್ಬೇಕು, ಇರುವಲ್ದಾಳೆ ನಮ್ದ ತಗೊಂಡ್ ಬಾ, ಮಂದಿ ಬಾಳ್ ಜಿಪುಣಾಗ್ಯಾರ, ಏನ್ ಮಾಡೋದು? ಮಂದಿ ಬಾಳ್ ಜಿಪುಣಾಗ್ಯಾರ, ಇರುವಲ್ದು ನಮ್ದ ತಗೊಂಡ್ ಬಾ ಅಂತ. ಇವರು ತಮ್ದು ಇಟ್ಕೊಂಡ ಮಂದಿ ಮೇಲೆ ಅಡ್ಡಾಡಿ ಆಮೇಲೆ ನಮ್ದು ತಗೊಂಬ ಅಂತ. ಮಂದಿ ಜಿಪುಣ ಮತ್ತ ಹಿಂಗ ಬರೀ ನಾವು ಮಂದಿಯಲ್ಲಿ ದೋಷವನ್ನ ಹುಡ್ಕೋದು, ಮಂದಿ ಬದಲಿ ಆಗ್ಲಿ ಅನ್ನೋದು, ನಾವು ಬದಲಿ ಆಗೋಂಗಿಲ್ಲ. ನೋ, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ಅದರ್ಸ್. ಮೊದಲು ನೀವು ಬದಲಿ ಆಗ್ಬೇಕು, ಪಾಸಿಟಿವ್ ಚೇಂಜ್ ಆಗ್ಬೇಕು, ಪಾಸಿಟಿವ್ ಚೇಂಜ್ ಆಗ್ಬೇಕು. ಚೇಂಜ್ ಇಸ್ ಪಾಸಿಬಲ್, ಚೇಂಜ್ ಇಸ್ ಪಾಸಿಬಲ್. Especially the change in one's personality is very much possible. ವ್ಯಕ್ತಿತ್ವ ಅಂದ್ರೆ ಏನಂತ ತಿಳಿದಿರಿ? ಈಗ ನಾ ಏನ್ ಹಾಕೊಂಡಿನಲ್ಲ, ಹೇರ್ ಸ್ಟೈಲು, ನನ್ನ ಬಣ್ಣ, ನಂದಿದು, ನನ್ನ ಕೋಟು, ನನ್ನ ಬೂಟು, ಈ ನಾ ಹಾಕೊಂಡಿದ್ದು ಬೆಲ್ಟ, ಇವೆಲ್ಲ ವ್ಯಕ್ತಿತ್ವನ, ಪರ್ಸನಾಲಿಟಿ ಏನ? ಒಂದ್ ಹುಡುಗಿ 99 ಆಗ ಹೊಸದಾಗಿ ಕ್ಲಾಸ್ ಶುರು ಮಾಡಿದ್ವಿ. ಸರ್ ನಿಮ್ ಪರ್ಸನಾಲಿಟಿ ಭಾರಿ ಮ್ಯಾಗ್ನೆಟಿಕ್ ಐತಲ್ರಿ ಅಂದ್ರ. इरादा क्या है ಎಂದೆ ನಾನು. आपका इरादा क्या है, ಇಂಟೆನ್ಷನ್ ಏನೈತೆ ಅಂತ. ಏನ್ ಸರ ಭಾರಿ ಮ್ಯಾಗ್ನೆಟಿಕ್ ಐತೆ ಅಂತ. ನಾನು ಭಯಂಕರ ತೆಳ್ಳಗಿದ್ದೆ, ಈಗ ಹಿಂಗ. ಅವಾಗಂತೂ ಮಾಲ್ ನರಿಷ್ಡ್ ಬಾಯ್. ಬಹಳಷ್ಟು ನಾವು ಹೇಳಿದ್ವಲ್ಲ, ಮೈ ಬಿಗಿನಿಂಗ್ಸ್ ಆರ್ ವೆರಿ ವೆರಿ ಎಂಬಲ್ ಅಂತ. ಬಹಳ ಕಷ್ಟದಲ್ಲಿ ಉಪವಾಸ ಇದ್ದು ನಾವು ಕಲ್ತವರು. ಆ ಟೈಮ್ನೊಳಗ ಆ ಹುಡುಗಿ ಮ್ಯಾಗ್ನೆಟಿಕ್ ಅಂತ ಹೇಳಿ. ದ ಮ್ಯಾಗ್ನೆಟಿಸಮ್ ಈಸ್ ನಾಟ್ ಔಟ್ಸೈಡ್. When you speak, a person's personality manifests. Otherwise, it is latent. It is hidden. ನಾನು ಮಾತನಾಡಿದಾಗ ನನ್ನ ವಿಚಾರಗಳು, ನನ್ನ ಫಿಲಾಸಫಿ, ನನ್ನ ಥಾಟ್ಸ್, ಫಿಲಾಸಫಿ, ಅಟಿಟ್ಯೂಡ್, ಐಡಿಯಾಸ್, ಇಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಗೊತ್ತಾಗ್ತದೆ ನಿಮಗೆ. ನಾನು ಮಾತಾಡೋದು ಹೆಂಗ ಕುಂತ್ರ ಏನೂ ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ನಮ್ಮ ಥಾಟ್ಸ್, ಫೀಲಿಂಗ್ಸ್, ಇಮೋಷನ್ಸ್, ಅಟಿಟ್ಯೂಡ್, ಫಿಲಾಸಫಿ, ದ ವೇ ಐ ಲುಕ್ ಎಟ್ ಲೈಫ್, that is my personality. And that is possible to change. ಅದನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನ ಚೇಂಜ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಇದು ಬಹಳಷ್ಟು ಹೇಳೋದಿದೆ. ಆದ್ರ ಸಂದರ್ಭ ಇಲ್ಲಿ ನೀವು ಪ್ರಶ್ನೆಯನ್ನ ಕೇಳ್ತೀರಿ. ಬಹಳಷ್ಟು ಹೇಳೋದಿದೆ, ಎಲ್ಲರೂ ಬಹಳಷ್ಟು ಮಾತಾಡಿ ಲಾಸ್ಟಿಗೆ ನಾನು ಕೊಟ್ಟ ಅಧ್ಯಕ್ಷೀಯ ಭಾಷಣ ಅಂದ್ರೆ ಹಿಂಗ ಲಾಸ್ಟಿಗೆ ಮಾತಾಡೋದು. ಬ್ಯಾಸರ ಆಗಿರ್ತದ ಅವಾಗ. ಎಲ್ಲರೂ ಹಿಡಿದಿಟ್ಕೊಂಡು ನಾನು ಹೇಳೋದನ್ನ ಹೇಳಿ ಕಳಿಸ್ಬೇಕು. ಇಟ್ ಈಸ್ ಅ ಚಾಲೆಂಜ್. ಟೈಮ್ ನೋಡ್ರಿ, ಈಗ 2:30 ಆಯ್ತು. ಒಂದು ಮುಂಜಾನೆ 9 ಅನ್ಬಿಡೋದ ಬಡನ ನಾಷ್ಟ ಮಾಡಿ, ಯಾರು ಮುದ್ದಿನೋ, ಯಾರು ಚಿತ್ರಾನ್ನೋ, ಯಾರು ಅವಲಕ್ಕಿಯೋ, ಇಡ್ಲು ಏನೋ ತಿಂದು ಬಂದಿರಿ. ಸುಮಾರು 2:30 ಆಗೈತಿ. ಹೊಟ್ಟೆ ಭಯಂಕರ ಹಸ್ತಿರ್ತದ. ಹಸ್ತತೆ ಇಲ್ಲ ಅಂದ್ರೆ ಸುಳ್ಳು ಹೇಳ್ತೀರಿ ನೀವು. ಸುಳ್ಳು ಹೇಳ್ಬಾರ್ದು. ಹೊಟ್ಟೆ ಹೆಸರು ಹೊಟ್ಟಿ ಹಸ್ದಾಗ ಆಕ್ಚುಲಿ ಎಲ್ಲ ಬೌಲಿಂಗ್ ಬೋನ್ಸ್ ಹಾಕವಂತ. ಬೇಕಾದಾಗ ಬೌಲಿಂಗ್ ಮಾಡಿರಿ ನೀವು. ಆದ್ರ ನಂದೊಂದು ಚಾಲೆಂಜ್ ಏನಂದ್ರ, ಹೊಟ್ಟಿ ಯಾವಾಗ ಹಸ್ತಿರ್ತದಲ್ಲ ಅವಾಗ ನಾವು ಯಾವಾಗ ಬೌಲಿಂಗ್ ಮಾಡೀವಿ ಅವು ಫುಲ್ ಕ್ಲೀನ್ ಬೋಲ್ಡ್, ಹಂಗ ನಾಟುವಂಗ ನಾವು ಹೇಳಿವಿ ಅಂತ ನನಗೆ ವಿಶ್ವಾಸ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆ, ವಿಶೇಷವಾಗಿ UPSC ಅಲ್ಲಿ ನೀವು ಕ್ಲಿಕ್ ಆಗ್ಬೇಕು ಅಂದ್ರ 1 ವರ್ಷದ ಪ್ಲಾನ್ ಮಾಡ್ಕೊಡ್ರಿ. ನಿಮಗೆ ಪ್ರಾಪರ್ ಗೈಡ್ ಬೇಕು. ಗುರುನ ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆಯ ಅಧ್ಯಯನ ಸಾಮಗ್ರಿಗಳನ್ನ, ಸ್ಟಡಿ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗು ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ ಆಗೈತಿ ಅಂತ ಹೇಳೋದನ್ನ ನಾ ಬರೆಯೋದಿಲ್ಲ. ನಮ್ಮ ಧಾರವಾಡದಾಗ ನೀವು ಹೋದ್ರಿ ಅಂದ್ರ ಸಪ್ತಾಪುರ ಬಾವಿಯಿಂದ ಹಿಡ್ಕೊಂಡು ಅತ್ತಾಗ ತಪೋವನದ ಮಠ 50-60 ಕೋಚಿಂಗ್ ಸೆಂಟರ್ ಅದಾವ. 50-60. ನಾವಿದ್ದಾಗ 1-2 ಇದ್ದು 50-60 ಏನದು ಕೋಚಿಂಗ್ ಸೆಂಟರ್ ಎಲ್ಲ ಕಡೆ. ಸೊ ಮಾರ್ಕೆಟ್ನೊಳಗ ಬಹಳಷ್ಟು ಐತಿ. ಬಹಳ ಬೆರಕಿದ್ದಾವ ಚಲೋದಷ್ಟ ತಗೊಂಡು ಎಷ್ಟನ್ನು ಬರೀಬೇಕು, ಎಷ್ಟನ್ನು ಓದ್ಬೇಕು, ಎಷ್ಟು ಮಾರ್ಗದರ್ಶನ ತಗೊಂಡು ಇದು ಮಾಡ್ಬೇಕು ಅಂತವ್ರು ಸಕ್ಸಸ್ಫುಲ್ ಆಗ್ತಾರ. ನೀವು ಕೂಡ ಸಕ್ಸಸ್ಫುಲ್ ಆಗ್ರಿ. ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್ ಅನ್ನೋದು ನನ್ನ ಟ್ಯಾಗ್ಲೈನ್. ನನ್ನ ಕ್ಲಾಸ್ನೊಳಗೆ ನಾನು ಬರೆಯೋದು. ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್ ಅಂತ.
ದೊಡ್ಡದಾಗಬಹುದು. ಈವನ್ ಇಫ್ ಯು ಆರ್ ಜೀರೋ ನೌ, if you plan within 5 years you will become what you want to become. I bet ನೀವು ಅದು ಆಗಲಿಕ್ಕೆ ಸಾಧ್ಯ ಇದೆ. Anybody can become anything. Thank God. I really thank God for one thing. ಏನಂದ್ರೆ ಕನಸು ಮಾರಾಟಕ್ಕಿಲ್ಲ. ಕನಸಿಗೆ ಯಾರು ರೊಕ್ಕ ಕೊಡಬೇಕಾಗಿಲ್ಲ. ಬೇಕಾದವ್ರು ಬೇಕಾದ ಕನಸು ಕಾಣಬಹುದು, ಹೌದಲ್ಲ? ಸಣ್ಣ ಕನಸು ಕಾಣ್ರಿ, ದೊಡ್ಡ ಕನಸು ಕಾಣ್ರಿ, ಕನಸಿಗೆ ರೊಕ್ಕದವನ ರೊಕ್ಕ ಕೊಡ್ಬೇಕ ನೀವು? ಇಲ್ಲ. ದುಡ್ಡು ಕೊಡಮಲ್ಲಿ ಇದ್ದವ್ರಿಗೆ ಜ್ಞಾನನೂ ಬೇಕು, ಸಂಪತ್ತು ಬೇಕು, ಕಾರು ಬೇಕು, ಬಂಗ್ಲೆ ಬೇಕು, ಎಲ್ಲ ಬೇಕು. ಈಗ ಇದನ್ನ ನನಗೆ ಖುಷಿ ಅನಿಸಿ ಇಲ್ಲಿ ಯಾರಿಗಾರೊಬ್ಬರಿಗೆ ಕೊಟ್ಟು ಹೋಗ್ಬೇಕು ಅಂತ ಅನಿಸ್ಬಿಟ್ಟದ. ಯಾರಿಗೆ ಬೇಕು ಅಂತ ಕೈ ಎತ್ರಿ. ಎಲ್ಲರಿಗೂ ಬೇಕಾ? ರೊಕ್ಕ ಯಾರಿಗಾರ ಬೇಡನ? ಎಲ್ಲರಿಗೂ ಬೇಕು. ಈಗ ನಾನು ಇದನ್ನ ಹಿಂಗ ಮುದ್ದೆ ಮಾಡಿದೆ. ಈಗ ಯಾರಿಗಾರ ಬೇಕನು? ಬೇಕು. ಈಗೂ ನಡೀತೈತೆ. ಈಗ ಇಲ್ಲಿ ಕೆಳಗೆ ಚೆಲ್ಲಿ ಅದಕ್ಕೆ ನಾನು ಮಣ್ಣು, ಮಸಿ, ಸ್ವಲ್ಪ ಸಗಣಿ ಅದೆಲ್ಲ ಬಿದ್ದಿದೆ, ಅದಕ್ಕೆ ಹಚ್ತೀನಿ ನಾನು. ಈಗ ಯಾರಿಗಾರ ಬೇಕನ? ಈಗೂ ನಡೀತದೆ. ಇದು ನನ್ನ ಕಿಶೆದಾಗಿದ್ರು ಅಷ್ಟ ಕೆಮ್ಮತ್ತ, ಕೆಳಗಿದ್ರು ಅಷ್ಟ ಕೆಮ್ಮತ್ತ, ಸೆಗಣ್ಯಾಗ ಬಿದ್ರು ಅಷ್ಟ ಕೆಮ್ಮತ್ತ. ನೀವು ಇಂಥ ನೋಟ್ ಆಗಬೇಕು. ನಿಮ್ಮನ್ನು ಎಲ್ಲ ಇರ್ತಾರೋ ಆ ಜಾಗಕ್ಕೆ ಕಿಮ್ಮತ್ತು ಬರಬೇಕು. ಆ ಕುಂದ್ರೋ ಜಾಗಕ್ಕೆ ನಿಮ್ಮಿಂದ ಕಿಮ್ಮತ್ತು ಬರಬೇಕು. ಆ ಜಾಗದಿಂದ ನಿಮಗೆ ಕಿಮ್ಮತ್ತು ಬರುವಂಗಿಲ್ಲ, ಕುಂದ್ರೋ ಜಾಗಕ್ಕೆ ನಿಮ್ಮಿಂದ ಕಿಮ್ಮತ್ತು ಗೌರವ ಬರಬೇಕು. ಹಂಗ ಈ 2000 ನೋಟ್, ಗಟ್ಟಿ ನೋಟ್ ಏನೈತಲ್ಲ ಅಂತ ನೋಟು ಪ್ರತಿಯೊಬ್ಬರು ನೀವು ಆಗ್ರಿ ಅಂತ ಹೇಳಿ ಶುಭ ಹಾರೈಸಿ, ನಿಮ್ಮ ಜೀವನದೊಳಗ ಬದಲಾವಣೆಯ ಗಾಳಿ ಅಥವಾ ಈ ರೊಚ್ಚು ಕಿಚ್ಚು ಅಥವಾ ಈ ಏನು ಜ್ಞಾನದ ದೀಪ ಹಚ್ಚುದ್ರೊಳಗ ನಾವು ಇಷ್ಟು ಪಾತ್ರ ವಹಿಸೀವಿ ಅಂತ ನಿಮ್ಗೆ ಅನ್ಸಿತ್ತಂದ್ರ ಸಾಧನೆ ಮಾಡಿದ ಮೇಲೆ ಒಂದ್ಸಲ ನಾವ್ ಎಲ್ಲಿದ್ರು ಕರ್ನಾಟಕದಾಗ ಇರ್ತೀವಿ, ಬೇರೆ ರಾಜ್ಯಕ್ಕೆ ಹೋಗುದಿಲ್ಲ, ನಮ್ಮನ್ನು ಬಂದು ಭೇಟಿ ಆಗ್ರಿ. ಒಂದ್ಸಲ ನಿಮ್ಮನ್ನ ಕರ್ಕೊಂಡು ಸ್ಟೇಜ್ ಮೇಲೆ ಹಿಂಗೆ ಕುದುರಿಸ್ಕೊಂಡು ಮತ್ತೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಶುಭವಾಗಲಿ. ಈಗ ನಾವು ನಿಮ್ಗೆಲ್ಲರಿಗೂ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನೂ ಹೇಳೋದು ಬಹಳ ಇತ್ತು, ಆದ್ರೆ ಇಷ್ಟಕ್ಕೆ ಮುಗಿಸ್ತೀವಿ. I don't want to test or taste your patience anymore. I wish you all the very